ಹೋಟ್ಲುಗಳಲ್ಲೋ ರೆಸ್ಟೋರೆಂಟ್ಗಳಲ್ಲೋ ತಿಂತಾ ಇರುವಂತಹ ಮಾಂಸ ನಿಜವಾಗ್ಲೂ ಕುರಿ ಮಾಂಸನ, ಮೇಕೆ ಮಾಂಸನ ಅಥವಾ ನಾಯಿ ಮಾಂಸನ? ಇಲ್ಲಿ ನಾವು ಮನೆ ಹತ್ರ ಮಟನ್ ಹೊಡ್ಸ್ಕೊಡಕ್ ಹೋದ್ರೆ ಅವನು ಬೆಳಿಗ್ಗೆ ಹೊಡೆದಿದ್ರೆ ನಾವು ಮಧ್ಯಾಹ್ನಕ್ಕೆ ತಗೊಳಕ್ ರೆಡಿ ಇಲ್ಲ. ಇಲ್ಲಪ್ಪ ಫ್ರೆಶ್ ಆಗಿ ಹೊಡ್ಕೊಡು. ಇಲ್ಲಿ 780 ರೂಪಾಯಿ 800 ರೂಪಾಯಿ ಮಟನ್ಗೆ ಇರಬೇಕಾದ್ರೆ ಅವರು 600 ರೂಪಾಯಿ 620 ರೂಪಾಯಿಗೆ ಎಲ್ಲ ರೆಸ್ಟೋರೆಂಟ್ಸ್ ಕೊಡ್ತಾರೆ ಅಂತಂದ್ರೆ ಹೆಂಗೆ ಸಾಧ್ಯ ಅಂತ ಇಲ್ಲಿನ ಮಟನ್ ವ್ಯಾಪಾರಿಗಳು, ಇಲ್ಲಿ ಮಾಂಸ ಮಾರೋರ ಪ್ರಶ್ನೆ. ಮಾಂಸ ಮಾರಾಟ ಮಾಡೋರೇ ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಇದು ನಡೀತಾ ಇದೆ, ಇದು ಇವತ್ತಲ್ಲ 10-12 ವರ್ಷದಿಂದ ನಡೀತಾ ಇದೆ, ಕಂಪ್ಲೇಂಟ್ಗಳು ಹೋಗಿದೆ, ಆದರೆ ಯಾರು ಇದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ, ಎಲ್ಲರ ಗಮನಕ್ಕೆ ಬಂದೇ ಈ ಮಾಂಸದ ಈ ದಂಧೆ ನಡೀತಾ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನೀವು ತಿಂತಿರುವ ಮಾಂಸ ಯಾವ ಪ್ರಾಣಿಯದ್ದು? ನೀವು ಮಟನ್ ಅಂದ್ಕೊಂಡು ಹೋಟ್ಲುಗಳಲ್ಲೋ ರೆಸ್ಟೋರೆಂಟ್ಗಳಲ್ಲೋ ತಿಂತಾ ಇರುವಂತಹ ಮಾಂಸ ನಿಜವಾಗ್ಲೂ ಕುರಿ ಮಾಂಸನ, ಮೇಕೆ ಮಾಂಸನ ಅಥವಾ ನಾಯಿ ಮಾಂಸನ? ಈ ತರಹದ ಒಂದು ಪ್ರಶ್ನೆ ಕೇಳಲಿಕ್ಕೆ ಈಗ ಒಂದು ಕಾಲ ಬಂದಿದೆ. ಯಾಕಂತಂದರೆ ನಿನ್ನೆ ಹತ್ರ 90 ಬಾಕ್ಸ್ಗಳಷ್ಟು ಮಾಂಸ ಮೆಜೆಸ್ಟಿಕ್ನಲ್ಲಿ ಸಿಕ್ಕಿದೆ. ಅಲ್ಲಿಗೆ ಅಬ್ದುಲ್ ರಜಾಕ್ ಬಂದು ಆ ಮಾಂಸಗಳನ್ನು ತನ್ನದು ಅಂತ ಹೇಳಿ, ಆ್ಯಂಡ್ ಮೋರ್ ಓವರ್ ಇಲ್ಲ ಅದು ನಾಯಿ ಮಾಂಸ ಅಲ್ಲ ಕುರಿ ಮಾಂಸನೇ ಅಂತ ಹೇಳಿ ಟೆಸ್ಟಿಂಗಿಗೆ ತೊಗೊಂಡೋಗಿದ್ದು ಆಗಿದೆ. ಆದರೆ ಇದರ ಆಚೆಗೆ ಬಹಳಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರೋದು. ಇಲ್ಲಿ ನಾವು ಮನೆ ಹತ್ರ ಮಟನ್ ಹೊಡ್ಸ್ಕೊಡಕ್ಕೆ ಹೋದ್ರೆ ಅವನು ಬೆಳಿಗ್ಗೆ ಹೊಡೆದಿದ್ರೆ ನಾವು ಮಧ್ಯಾಹ್ನಕ್ಕೆ ತಗೊಳಕ್ಕೆ ರೆಡಿ ಇಲ್ಲ. ಇಲ್ಲಪ್ಪ ಫ್ರೆಶ್ ಆಗಿ ಹೊಡ್ಕೊಡು, ಕೆಂಪಗಿರ್ಬೇಕು ಮಾಂಸ, ಅದಾಕ್ಬೇಡ ಇದಾಕ್ಬೇಡ ಅಂತ ಕೇಳೋರು ರಾಜಸ್ಥಾನದಿಂದ 30-40 ಗಂಟೆ ಜರ್ನಿ ಮಾಡಿಕೊಂಡು ಮಾಂಸಗಳನ್ನು ಐಸಲ್ಲಿ ಇಟ್ಕೊಂಡು ತಗೊಂಬಂದು ಇಲ್ಲೊಂದು ಕಡೆ ಸ್ಟೋರ್ ಮಾಡಿ ಅದನ್ನು ಆಮೇಲೆ ಮಾಂಸಗಳನ್ನಾಗಿ ಅಂದರೆ ಮಾಂಸನ ಕಟ್ ಮಾಡಿ ಎಲ್ಲ ರೆಸ್ಟೋರೆಂಟ್ಗೂ ಕಳಿಸಿ ಆ ರೆಸ್ಟೋರೆಂಟ್ಗಳಲ್ಲಿ ಅದನ್ನು ಸ್ಟಾಕ್ ಇಟ್ಟು ಅದನ್ನು ಬೇಯಿಸಿ ನಿಮಗೆ ಕೊಡ್ತಿದ್ದಾರೆ ಅಂತಂದರೆ ನೀವು ತಿನ್ನುತ್ತಿರುವ ಮಾಂಸ ಎಷ್ಟು ಫ್ರೆಶ್ ನೀವೇ ಯೋಚನೆ ಮಾಡಿ. ನಾನೇ ಮಾತಾಡ್ಬೇಕಾದ್ರೆ ಯಾರು ಹೇಳ್ತಾ ಇದ್ದಾರೆ 70-80% ರೆಸ್ಟೋರೆಂಟ್ಗಳಿಗೆ ಇದೇ ಬಾಕ್ಸ್ಗಳ ಮಾಂಸ ಹೋಗೋದು ಅಂತ. ಅಷ್ಟು ಮಾಂಸಗಳನ್ನು ಅಲ್ಲಿಂದ ತಂದು ಇಲ್ಲಿ 780 ರೂಪಾಯಿ 800 ರೂಪಾಯಿ ಮಟನ್ಗೆ ಇರಬೇಕಾದ್ರೆ ಅವರು 600 ರೂಪಾಯಿ 620 ರೂಪಾಯಿಗೆ ಎಲ್ಲ ರೆಸ್ಟೋರೆಂಟ್ಸ್ ಕೊಡ್ತಾರೆ ಅಂತಂದರೆ ಹೆಂಗೆ ಸಾಧ್ಯ ಅಂತ ಇಲ್ಲಿನ ಮಟನ್ ವ್ಯಾಪಾರಿಗಳು, ಇಲ್ಲಿ ಮಾಂಸ ಮಾರೋರ ಪ್ರಶ್ನೆ. ಹೆಂಗೆ ಸಾಧ್ಯ? ಅದು ಹೆಂಗೆ ಸಿಕ್ಬಿಡುತ್ತೆ? ಅದಕ್ಕೆ ಈಗ ಬಂದಿರೋದು ಕ್ವಶನ್ ಮಾರ್ಕು. ಇದು ಮಾಂಸ ನಾಯಿ ಮಾಂಸನ ಕುರಿ ಮಾಂಸನ ಅಂತ. ಇಲ್ಲೇ ಕುರಿ ಇದ್ದಾವೆ, ಇಲ್ಲೇ ಮೇಕೆ ಇದ್ದಾವೆ, ಇಲ್ಲೇ ಸಾವಿರಾರು ಮಟನ್ ಅಂಗಡಿಗಳಿದ್ದಾವೆ. ಅಲ್ಲಿಂದ ಸಿಗ್ತಾ ಇಲ್ವಾ? ಹಾಗಾದರೆ ಅದನ್ನು ರಾಜಸ್ಥಾನದಿಂದ ತರಿಸ್ಬೇಕಾ? ರಾಜಸ್ಥಾನದಿಂದ ಮಾಂಸ ತರಿಸಿ ಇಲ್ಲಿ ರೆಸ್ಟೋರೆಂಟ್ಗಳಿಗೆ ಕೊಡುವಂತಹ ಪ್ರಕ್ರಿಯೆ ಯಾಕೆ? ಇಷ್ಟು ದೊಡ್ಡ ಮಾಂಸ ದಂಧೆ ನನ್ನ ಪ್ರಕಾರ ಈ ಹಿಂದೆ ಯಾವಾಗಲೂ ನಾವು ಕೇಳಿರಲಿಲ್ಲ, ಯಾವತ್ತೂ ಕೇಳಿಲ್ಲ ನಾವು. ನಮಗೀಗ ಕಾಡ್ತಾ ಇರೋದು, ನಮಗೇ ಗೊತ್ತಿಲ್ಲದೆ ನಾವು ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ನಾಯಿ ಮಾಂಸ ತಿಂದುಬಿಟ್ಟಿದ್ದೀವ ಅಂತ. ಇದ್ರ ಬಗ್ಗೆ ಮಾಂಸ ಮಾರಾಟ ಮಾಡೋರೇ ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಇದು ನಡೀತಾ ಇದೆ, ಇದು ಇವತ್ತಲ್ಲ 10-12 ವರ್ಷದಿಂದ ನಡೀತಾ ಇದೆ, ಕಂಪ್ಲೇಂಟ್ಗಳು ಹೋಗಿದೆ, ಆದರೆ ಯಾರು ಇದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ, ಎಲ್ಲರ ಗಮನಕ್ಕೆ ಬಂದೇ ಈ ಮಾಂಸದ ಈ ದಂಧೆ ನಡೀತಾ ಇದೆ. ಬಟ್ ಇದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನ ಗೊತ್ತಿಲ್ಲದೆ ಅದು ತುಂಬ ಡಿಫ್ರೆನ್ಸ್ ಗೊತ್ತಾಗಲ್ಲ. ನಾಯಿ ಮಾಂಸಕ್ಕೂ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಮಟನ್ ಜೊತೆಗೆ ಮಿಕ್ಸ್ ಮಾಡಿದ್ರೆ, ಅಥವಾ ಮಟನ್ ಇಲ್ಲದೆ ಬರೀ ನಾಯಿ ಮಾಂಸನೇ ಬೇಯಿಸ್ಕೊಟ್ರು ಅದೇ ಮಸಾಲೆಗಳನ್ನು ಹಾಕಿ ಗೊತ್ತಾಗಲ್ಲ ಅನ್ನುವ ಥರದಲ್ಲಿರುತ್ತೆ. ಅದಕ್ಕೋಸ್ಕರನೇ ನಾಯಿ ಮಾಂಸವನ್ನು ತಂದು ಇಲ್ಲಿ ರೆಸ್ಟೋರೆಂಟ್ಗಳಿಗೆ ಕೊಟ್ಟು ಅದನ್ನು ಜನರಿಗೆ ತಿನ್ನಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೋರ್ ಓವರ್ ಎಷ್ಟೋ ಮಾಂಸದ ಅಂದರೆ ರೆಸ್ಟೋರೆಂಟ್ ಮಾಲೀಕರಿಗೆ ನಾವು ತಗೊಳ್ತಾ ಇರೋದು ನಾಯಿ ಮಾಂಸ ಅಂತಲೇ ಗೊತ್ತಾಗಲ್ಲ ಅನ್ನೋ ಆರೋಪವೂ ಕೇಳಿ ಬರ್ತಾ ಇದೆ. ಈಗ ನಿಮಗೆ ಪ್ರಶ್ನೆ ಇರೋದು, ನೀವು ಎಷ್ಟೋ ಸಲ ಹೋಗಿ ಬೇರೆ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಅದ್ಭುತ ಮಟನ್ ಫ್ರೈ ಕೊಡು, ಮಟನ್ ಹತ್ಕೊಡು, ಮಟನ್ ಇದ್ಕೊಡು ಅಂತ ತಗೊಂಡು ತಿಂದ್ವಲ್ಲ, ಅದು ಯಾವ ಮಾಂಸ? ಅದು ನಿಜವಾಗ್ಲೂ ಮಟನ್ ಅಂದರೆ ಕುರಿ ಮಾಂಸನ ಅಥವಾ ನಾಯಿ ಮಾಂಸನ ಗೊತ್ತಿಲ್ಲದೆ ನಾಯಿ ತಿಂದುಬಿಟ್ಟಿದ್ದೀವ? ನಮಗೂ ಆ ಪ್ರಶ್ನೆ ಇದೆ, ನಿಮಗೂ ಆ ಪ್ರಶ್ನೆ ಇದೆ ಈಗ. ಆ್ಯಂಡ್ ನನಗೆ ಹೇಳ್ತಾ ಇರೋದು, ಆಯ್ತು ಅದು ಮಟನ್ ಅಂತಲೇ ಕನ್ಸಿಡರ್ ಮಾಡ್ಬಿಡೋಣ, ಅಂದರೆ ಕುರಿ ಮಾಂಸ ಅಂತಲೇ ಕನ್ಸಿಡರ್ ಮಾಡಿದ್ರೆ ಯಾಕ್ರಿ ಅದು ಅಲ್ಲಿಂದ ಬರಬೇಕು? ಐಸಲ್ಲಿ ಇಟ್ಕೊಂಡು 30-35 ಗಂಟೆ ಜರ್ನಿ ಮಾಡಿಸ್ಕೊಂಡು ಅದನ್ನು ಅಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ತಂದು ಇಲ್ಲದನ್ನು ಡಿವೈಡ್ ಮಾಡಿ ಇಲ್ಲಿ ಕಟ್ ಮಾಡಿ ಇಲ್ಲದನ್ನು ಸಪ್ರೇಟಾಗಿ ಕಳಿಸಿ ಅಷ್ಟೆಲ್ಲ ಮಾಡೋ ಪ್ರೊಸೆಸ್ಸಿಗೆ ಬರೀ 600 ರೂಪಾಯಿ 620 ರೂಪಾಯಿ ಹೆಂಗೆ ಕೊಟ್ಬಿಡ್ತಾರ ಮಾಂಸನ? ಹೆಂಗೆ ಅಷ್ಟು ಲಾಭ ಇಲ್ಲದೆ ಯಾರು ಕೊಡ್ತಾರೆ? ಇವ್ರೊಂದು 600-620 ಮಾರ್ತಾರೆ ಅಂದರೆ ಇವ್ರಿಗೊಂದು 500-520 ಸಿಗ್ಬೇಕಲ್ವಾ ಪರ್ ಕೆಜಿ? ಯಾವ ಮಾಂಸ ಅದು? ಬೀದಿಲಿ ಹೋಗೋ ನಾಯಿನೆಲ್ಲ ವಾಡೋದು ಹಿಡ್ಕೊಂಬಂದು ಸಿಪ್ಪೆ ಸುಲಿದು ಮಾಂಸ ಅಂತ ಹೇಳಿ ಮಟನ್ ಅಂತ ಮಾಡಿ ತುಂಬ ಕಳಿಸ್ತಾ ಇದ್ದಾರಾ? ಏನು ಕತೆ? ಸಾಕಷ್ಟು ಮಾಧ್ಯಮಗಳಲ್ಲಿ ನಾಯಿ ಮಾಂಸವನ್ನೇ ಬಾಕ್ಸ್ ಮಾಡ್ತಾ ಇರುವಂತಹ, ಪ್ಯಾಕಿಂಗ್ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ತೋರಿಸ್ತಾ ಇದ್ದಾರೆ. ಇದು ಅದೇ ರಾಜಸ್ಥಾನದಿಂದ ಬಂದಂತಹ ವಿಜುವಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇಫ್ ದಟ್ ಇಸ್ ಟ್ರೂ, ನೀವು ಸಹ ಅದಕ್ಕೆ ಬಲಿಯಾಗಿರ್ತೀವಿ. ಈ ಒಂದು ಕರಾಳ ದಂಧೆ ಹಿಂದೆ ಯಾರಿದ್ದಾರೆ ಅವರನ್ನು ಇವಾಗ ಎಡೆಮುರಿ ಕಟ್ಟಲೇಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ಯಾರು ನೆನ್ನೆ ಅದರ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋಗಿದ್ರು ಅವ್ರ ಮೇಲೆ ಕೇಸ್ ಆಗಿದೆ, ಅವ್ರಿಗೂ ಸ್ಟೇಷನಲ್ಲಿದ್ದಾರೆ.
ಇದು ರಿಸಲ್ಟಲ್ಲಿ ಏನಾಗುತ್ತೆ ಅನ್ನುವ ಆಧಾರದ ಮೇಲೆ ಈಗ ಮುಂದಿನ ಪ್ರಕ್ರಿಯೆಗಳು ಶುರುವಾಗಬೇಕು. ನಿಜಕ್ಕೂ ಅಲ್ಲಿರುವ 90 ಬಾಕ್ಸ್ಗಳು ಟೆಸ್ಟು ಆಗಬೇಕು. ಯಾಕಂದರೆ 1 ಬಾಕ್ಸ್ 2 ಬಾಕ್ಸ್ ತೋರಿಸ್ಬಿಟ್ಟು ಇದರಲ್ಲಿದಿತ್ತು ಅಂತಲ್ಲ. ಯಾಕಂದರೆ ಒಂದು ಮಾಂಸವನ್ನು ತೋರಿಸಿದಾಗ ಅದ್ರ ಬಾಲ ಉದ್ದ ಇದ್ದಾಗ ಅದನ್ನು ಕೇಳಿದ್ರೆ ಕುರಿಗೆ ಹೆಂಗೆ ಬರುತ್ತೆ ಇಷ್ಟು ಉದ್ದ ಬಾಲ ಅಂತೆಲ್ಲ ಪ್ರಶ್ನೆಗಳಾಗಿದೆ. ಅದನ್ನ ಮಾಂಸ ನಿಜವಾಗ್ಲೂ ನಾಯಿ ಮಾಂಸನೇ ಆದರೆ ಇವ್ರನ್ನ ಅಂತಿಂಥದ್ದಲ್ಲ. ಇದು ಧರ್ಮದ್ರೋಹದ ಕೆಲಸ, ಆಹಾರ ದ್ರೋಹದ ಕೆಲಸ, ಆಮೇಲೆ ಆರೋಗ್ಯ ದ್ರೋಹದ ಕೆಲಸ. ತಕ್ಕ ಶಿಕ್ಷೆ ಆಗಲೇಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.